ಲೋಕಸಭೆ ಚುನಾವಣಾ ಹೊಸ್ತಿಲಿನಲ್ಲೇ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಶುರುವಾಗಿದೆ. 3 ಡಿಸಿಎಂ ಪಟ್ಟಕ್ಕೆ ಪಟ್ಟು ಹೆಚ್ಚಾಗಿದ್ದು ಹೈಕಮಾಂಡ್ಗೆ ಹೊಸ ತಲೆನೋವು ಇದೀಗ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ 3 ಡಿಸಿಎಂ ರಹಸ್ಯ ಮೊದಲ ಬಾರಿಗೆ ಬಹಿರಂಗಗೊಂಡಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ 3 ಡಿಸಿಎಂ ಡಿಶುಮ್. ರಿಪಬ್ಲಿಕ್ ಕನ್ನಡದಲ್ಲಿ 3 ಡಿಸಿಎಂ ರಹಸ್ಯ ಬಯಲು. ಕಾಂಗ್ರೆಸ್ ಭರ್ಜರಿಯಾಗಿ 136 ಸ್ಥಾನಗಳೊಂದಿಗೆ ಸರ್ಕಾರ ರಚಿಸಿದ್ರೂ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಸರ್ಕಾರ ರಚನೆ ಆದಾಗಿನಿಂದ ಬರೀ ಗೊಂದಲದಲ್ಲೇ ದಿನ ದೂಡ್ತಾ ಇದೆ. ಲೋಕಸಭಾ ಚುನಾವಣಾ ಹೊಸ್ತಿಲಿನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ 3 ಡಿಸಿಎಂ ಸೃಷ್ಟಿ ಮುನ್ನೆಲೆಗೆ ಬರ್ತಿದೆ. ಲೋಕಸಭೆ ಚುನಾವಣೆ ಸಿದ್ಧತೆ ನಡುವಿನಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಸಂಪುಟ ಸಚಿವರು ಸೇರಿ ಹಲವು ನಾಯಕರು ಪಟ್ಟು ಹಿಡಿದಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ಶುರುವಾಗಿದೆ. ಡಿಕೆಶಿ ವಿರುದ್ಧ ಸಮರ ಸಾರಿದ್ರ ಸತೀಶ್ ಜಾರಕಿಹೊಳಿ. ಬೆಂಗಳೂರಿಗೆ ಆಗಮಿಸಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಹಲವು ನಾಯಕರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಸಮುದಾಯವಾರು ಡಿಸಿಎಂ ಹುದ್ದೆಗೆ ಬೇಡಿಕೆ ಇಡ್ತಲೇ ಬರ್ತಿದ್ದಾರೆ. ಇದೇ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ 3 ಡಿಸಿಎಂ ರಹಸ್ಯ ಬಹಿರಂಗಪಡಿಸಿದ್ದಾರೆ. ಸಿಎಂ ನೇಮಕ ವೇಳೆ ಡಿಸಿಎಂ ಮಾಡಿದಾಗ ನಾವು ಒಪ್ಪಿದ್ದೆವು, ಈಗ ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಎಲ್ಲರೂ ಒಪ್ಪಬೇಕು ಅಂತ ಪರೋಕ್ಷವಾಗಿ ಡಿಚ್ಚಿ ಕೊಟ್ಟಿದ್ದಾರೆ. ನಾವು ಕೇಳಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ಅಂತ ನಮ್ಮ ವಿಚಾರ ಹೇಳಿದ್ದೀವಿ. ನಾವು ನಮಗೆ ಎಕ್ಸ್ಟ್ರಾ ಕೊಡಿ, ಬೇರೆ ಬೇರೆ ಸಮುದಾಯ ಕೊಡೋದು ಅಷ್ಟೇ ವಿಚಾರ. ಕೊಡೋದು ಬಿಡೋದು ನಾವು ಅಂತಿಮವಾಗಿ ನಿರ್ಣಯ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದೀವಿ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ನಮ್ಮ ವಿಚಾರಗಳನ್ನ ಹೇಳಿದ್ದೀವಿ ಅವ್ರಿಗೆ. ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಹೈಕಮಾಂಡ್ ಹೇಳಿದ ಮ್ಯಾಗ ಅದು ಒಂದೇ ಅಂದ್ರೆ ಒಪ್ಕೋಬೇಕು, 4 ಅಂದ್ರೂ ಒಪ್ಕೊಳ್ಳೋದು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವ ಕೆಎನ್ ರಾಜಣ್ಣ ಕೂಡ 3 ಡಿಸಿಎಂ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಅಲ್ಲದೆ 3 ಡಿಸಿಎಂ ಮಾಡೋದಕ್ಕೆ ಡಿಕೆಶಿ ವಿರೋಧ ಇಲ್ಲ ಅಂತ ತೇಪೆ ಹಚ್ಚುವ ಮಾತುಗಳನ್ನಾಡಿದ್ದಾರೆ. ಆಗಬಾರ್ದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ? ಯಾರನ್ನ ಹೇಳಿದಾರ? ಅಲ್ಲಿ ಎಲ್ಲರೂ ಒಪ್ಪದಾಗ ಆಯ್ತಾ ಇಲ್ವಾ? ಸೈಲೆನ್ಸ್ ಈಸ್ ಆಫ್ ಕನ್ಸೆಂಟ್ ಅಲ್ವಾ? ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ, ಕೆಲವು ಜನ ಹೇಳದೇ ಇರ್ಬೋದು. ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು. ಅದನ್ನು ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೀನಿ. ನಿರಂತರವಾಗಿರುತ್ತೆ. ಇನ್ನು ಸಿಎಂ 3 ಡಿಸಿಎಂ ಬಗ್ಗೆ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ ಎಂದಿದ್ದಾರೆ. ನನ್ನ ಜೊತೆ ಬಂದು ಹೇಳಿಲ್ಲ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಡಿಸಿಎಂ ವಿಚಾರ ಪಕ್ಷದ ಮುಂದೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಅಲ್ಲಗೆಳೆದಿದ್ದಾರೆ. These are all filmy things that you are discussing. We are discussing substantial things. I think this Pradesh executive will be known. ಒಟ್ಟಿನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಲೋಕಸಭಾ ಚುನಾವಣಾ ಹೊಸ್ತಿಲಿನಲ್ಲೇ 3 ಡಿಸಿಎಂ ಸಂಚಲನ ಸೃಷ್ಟಿಯಾಗಿದೆ.